ನಮಸ್ಕಾರ ರೈತ ಮಿತ್ರರೇ. ಇವತ್ತಿನ ದಿವಸ ನಾವು ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನಲ್ಲಿದ್ದೀವಿ. ಈ ದ್ರಾಕ್ಷಿಗೆ ಗ್ರೀನ್ ಪ್ಯಾಂಟ್ ಉಪಯೋಗಿಸಿರ್ತಾರೆ. ಇದರ ಬಗ್ಗೆ ರೈತರಿದ್ದಾರೆ, ಮಾತಾಡೋಣ ಅವ್ರ ಜೊತೆಯಲ್ಲಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವತ್ತಿನ ದಿವಸ ತಾರೀಕು ಅದ ರೀ 12 ಡಿಸೆಂಬರ್ 2025. ಇವತ್ತಿನ ದಿವಸ ನಾವು ನಿಮ್ಮ ದ್ರಾಕ್ಷಿ ಪ್ಲಾಟ್ ಒಳಗೆ ಬಂದೀವಿ. ಈ ದ್ರಾಕ್ಷಿಗೆ ನೀವು ಗ್ರೀನ್ ಪ್ಯಾಂಟ್ ಉಪಯೋಗಿಸಿದ್ರಿ, ಅದ್ರ ಬಗ್ಗೆ ತಿಳಿಸಾಕತ್ತೀರಿ. ಮತ್ತು ಮೊದಲು ನಿಮ್ಮ ಪರಿಚಯ ಮಾಡಿಕೊಡ್ರಿ ಸರ್. ನನ್ನ ಹೆಸರು ರವಿಕುಮಾರ್ ಬಸವರಾಜ್ ಬಾಗಿರಿ. ಸ್ವಲ್ಪ ಜೋರಾಗಿ ಸರ್. ರವಿಕುಮಾರ್ ಬಸವರಾಜ್ ಬಾಗಿರಿ. ನಾಮದ ಊರು ಹೊಕ್ಕೊಂಡಿರಿ, ತಾಲೂಕಾ ಬಬಲೇಶ್ವರ, ಜಿಲ್ಲಾ ವಿಜಯಪುರ. ಹಾಂ, ನಮ್ಮ ಅಪ್ಪಾರು ನಾವು ಕುಡ್ಕೊಂತ ಇದನ್ನ ಮೊದಲು ನಮ್ಮ ಅಪ್ಪಾರ ಉಪಯೋಗ ಮಾಡ್ತಿದ್ರಿ ಸ್ವಲ್ಪ ಪ್ರಮಾಣದಾಗ. ಮೊದಲು ಪ್ರಾಡಕ್ಟ್ ಉಳಿದಿದ್ದಿಲ್ಲ. ಹೌದೌದು. ಬಟ್ ಇವಾಗ ಇದ್ರೊಳಗೆ ಎಲ್ಲ ಥರ ಪ್ರೋಮ, ಪೊಟ್ಯಾಸ, ಭೂಮಿಪವರ, ರೂಟ್ ಗಾರ್ಡ್ ರೀ, ಜಿಂಕ, ಕ್ಯಾಲ್ಸಿಯಮ್ ರೀ, ಹೆಚ್ಚಾನೆಚ್ಚ ಈಗ ಹೆಚ್ಚಾನೆಚ್ಚನಾಕೇನು ಸರ್, ತಳಗಿ ಭೂಮಿಗೆ ಹಾಕೋದ್ರ ಪೂರ್ತಕ್ಕೆ ಏನೈತಿ ಎಲ್ಲ ಥರ ಒಟ್ಟು ಇದು ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟ್ಗಳು ಏನದಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಒಟ್ಟು ಬರೀ ಅದನ್ನ ಯೂಸ್ ಮಾಡ್ತೀವಿ ರೀ. ಓಕೆ ಓಕೆ. ಇದ್ರಲ್ಲೇ ಏನೈತಿ, ಈಗ ಒಂದು 3-4-5 ವರ್ಷ ಆತ್ರಿ ಗಚ್ಚ ಹೆಂಗೆ ಒಟ್ಟು ಇದನ್ನ ಉಪಯೋಗ ಮಾಡೀವಿ. ಈಗ ಸರ್ಕಾರ ಗೊಬ್ಬರ ಉಪಯೋಗ ಮಾಡೋದು ಒಂದು 5-6 ವರ್ಷ ಆದ್ರೆ ಪೂರ ಗಚ್ಚ ಹೆಂಗೆ ಬಿಟ್ಟು ಮೊದಲ ಮುಂಚಿತವಾಗಿ ಮಾಡಿದ್ದೀವಿ ಮೊದಲು. ಬಟ್ ಅವಾಗಿನ ಇಳುವರಿ ನೋಡಿದ್ರೆ ಇಳುವರಿ ಒಂದು ಸ್ವಲ್ಪ ಚಲೋ ಐತ್ರಿ. ಈಗ ಮ್ಯಾಗಿನ ಡೋಸ್ಗಳು, ಔಷಧಗಳು ಕಮ್ಮಿ ಹತ್ತಾವು, ಹೌದೌದು ಕಮ್ಮಿ ರೀ ಒಂದು ಸ್ವಲ್ಪ. ಸರ್. ಮತ್ತು ವಾತಾವರಣ ಏನೋ ಏರ್ಪೇರ್ ಆದರೂ ಬೆಳೆ ಒಳಗೆ ಏನೂ ವ್ಯತ್ಯಾಸ ಕಂಡು ಬಂದಿಲ್ಲ ರೀ ನಮಗೆ. ಈ ಸದ್ದ ಈತನ ಉಪಯೋಗ ಮಾಡ್ಕೊಳ್ಳೋದಂದ್ರೆ ಭೂಮಿ ಒಳಗೂ ಫಲವತ್ತತೆ ಹೆಚ್ಚೈತಿ ಮತ್ತು ಬೆಳೆ ಒಳಗೂ ಇಳುವರಿನೂ ಚಲೋ ಕೂತೈತಿ ರೀ. ಕೆಮಿಕಲ್ ಇದಕ್ಕೆ ಭಾಳ ಹಂಗೆ ಇದು ಮಾಡಿ ನೋಡ್ರೆ ಆರ್ಗ್ಯಾನಿಕ್ ಯೂಸ್ ಮಾಡೋದು ಒಂದು ಸ್ವಲ್ಪ ಚಲೋ ರೀ. ಒಳ್ಳೇದು ಅನಿಸ್ತದೆ ರೀ ನಿಮ್ಗೆ. ಎಕರೆಗೆ ಎಷ್ಟು ಟನ್ ತೆಗೆದಿರಿ? ಇದು ನಮ್ಮ ನೋಡಿ ಸರ್ 1900 ಬಾಡ್ ಇದಾವೆ ರೀ. ಇವು 1900 ಬಾಡ್ ಇದ್ರೆ ಹೋದ ಸಲ 11-11.5 ಟನ್ ಮನುಕಾಗೈತೆ ನೋಡ್ರಿ. ಮನುಕ್ಕೆ 11.5 ಟನ್. ಇದು ನಿಮ್ಗೆ ಒಳ್ಳೆಯ ರಿಸಲ್ಟ್ ಅನ್ನಿಸ್ತದೆ ರೀ. ಚಲೋ. ಮತ್ತೊಬ್ಬ ರೈತರಿಗೆ ಏನು ಹೇಳ್ತೀರಿ? ಮತ್ತೊಬ್ಬರು ರೈತರು ಒಂದು ಉಪಯೋಗ ಮಾಡ್ಕೋಬೇಕು ರೀ. ಯಾಕಂದ್ರೆ ಇವು ಸ್ವದೇಶಿ ಪ್ರಾಡಕ್ಟ್ಗಳು ಅದಾವ್ರೆಲ್ಲ. ಇವೆಲ್ಲ ಕೆಮಿಕಲ್ಗಳು ಉಳ್ಕೋದೇನೈತಿ, ಬೇರೆ ದೇಶದಿಂದ ಕೆಮಿಕಲ್ಗಳು ಇಂಪೋರ್ಟ್ ಮಾಡ್ಕೊಂಡು ಕೇಸ್ ಇಲ್ಲಿ ರೆಡಿ ಮಾಡ್ತಾರೆ. ಬಟ್ ಇವೇನೈತಿ ಇಲ್ಲೇ ದೇಶದಾಗ ರೆಡಿ ಆಕೈತಿ, ದೇಶದಿಂದ ಡಿಸ್ಟ್ರಿಬ್ಯೂಟ್ ಆಕೈತಿ. ಮತ್ತು ಈ ಸದ್ದ ದೇಶನ ಸ್ವದೇಶಿ ಉಪಯೋಗ ಮಾಡ್ಕೊಳ್ಳೋದ್ರಿಂದ ದೇಶಕ್ಕೆ ಹೆಚ್ಚು ಲಾಭ ಆಗೋದ್ರಿಂದ ಸ್ವದೇಶಿ ಪ್ರಾಡಕ್ಟ್ಗಳು ಯೂಸ್ ಮಾಡ್ಕೊಳ್ಳೋದು ಚಲೋ ಅಂತೇಳಿ ಅಭಿಪ್ರಾಯ ಸರ್. ಈಗ ಇದ್ರದ್ದು ಎಷ್ಟನೇ ದಿವಸದಿಂದ ಅದ ಸರ್ ಇದು ಚಟ್ನಿಯಾಗಿ? ಎಷ್ಟು ದಿವಸ ಆಯ್ತು? 72-75 ದಿವಸದ ಮುಂದಿನ ಪಡ ಆಯ್ತು ರೀ. ಈಗ ಮಿದಿಗೆ ಬೀಳೋದ್ರಿ. ಓಕೆ ಓಕೆ ಸರ್. ಈಗ ಇದ್ರ ರಿಸಲ್ಟ್ ಸರಿಯಾಗದ ಅನಿಸ್ತದ ರೀ? ಹಾಂ, ಚಲೋ ಐತೆ ಸರ್. ಮಮ್ಮಿ ಆಗಿಲ್ಲ ರೀ. ಓಕೆ. ಕೊನೆಯೂ ಚಲೋ ಐತೆ ರೀ ಸರ್. ಚಲೋ ಐತೆ ರೀ ಪಡ. ಏನು ಸರ್, ಮಣ್ಣಿನ ಬಗ್ಗೆ ನೀವು ಏನು ಹೇಳ್ಬೋದು? ಮಣ್ಣಿನ ಬಗ್ಗೆ ಹೇಳೋದಂದ್ರೆ ಏನು ಸರ್, ಮೊದಲು ನಾವು ಕೆಮಿಕಲ್ ಯೂಸ್ ಮಾಡಾಗ ನಾದರೂ ಹೊಲದಾಗ ಹಡಗುದು ಮಾಡೋದು ಎಲ್ಲ ಕೆಲಸ ಮಾಡ್ತಿದ್ವಲ್ಲ ರೀ. ಹಾಂ ರೀ. ಅವಾಗ ಹ್ಯಾಂಟಿಗಳು ಎದ್ದು ಬೀಳ್ತೈತೆ ರೀ ಹೊಲ್ದಂದು. ಓಕೆ. ಈ ಸದ್ ಮಾತ್ರ ಮಣ್ಣು ನೋಡ್ರಿ ಲೇಟ್ ಉದ್ರೈತೆ. ನಾವು ರೂಟ್ ಹೊಡೆದಿಲ್ಲ, ಏನೂ ಮಾಡಿಲ್ಲ. ಹಾಂ ರೀ. ಹರಿಗೆವು ಮಡಿಕೆ ಹೊಡೆದಿವು. ಮಡಿಕೆ ಹೊಡೆದ್ರೆ ಮೊದಲು ಹ್ಯಾಂಟಿ ಎದ್ದು ಬೀಳ್ತೈತೆ ನೆಲದ್ದು. ಇವತ್ತಿನ ದಿನ ಕೈಯಿಂದನೂ ಅಡ್ಬೋದು ಇದು. ಕಸ ತೆಗಿ ಹೆಣ್ಮಕ್ಳು ಹೇಳ್ತಾರೆ, ಇಲ್ಲಿ ನಿಮ್ಮಲ್ಲಿ ನೆಲ ಮ್ಯಾತ್ಗಿದ್ದಾಗ ನಾವೇನು ಎಲ್ಲಿ ನೋಡಿಲ್ಲ ಅಂತೇಳಿ. ನಮ್ಮಲ್ಲಿ ಚಲೋ ಐತೆ ಸರ್. ಮಣ್ಣಿನ ಫಲವತ್ತತೆ ಕಾಪಾಡ್ಕೋಬೇಕಂದ್ರೆ ಇವು ಪ್ರಾಡಕ್ಟ್ಗಳು ಯೂಸ್ ಮಾಡ್ಕೊಳ್ಳೋದಂತ ಒಳ್ಳೆಯ ರಿಸಲ್ಟ್ ಐತೆ. ಹೌದೌದು ಸರ್. ಸರ್, ಈಗ ಖರ್ಚು ಹೆಂಗೆ ಅನ್ಬೋದು ನೀವು? ಖರ್ಚು ಕೆಮಿಕಲಲ್ಲಿ ಮಾಡ್ತೀರಿ, ಇದರಲ್ಲೂ ಮಾಡ್ತೀರಿ, ಖರ್ಚು ಏನು ಅನ್ಬೋದು? ಏನು ವ್ಯತ್ಯಾಸ ರೀ? ಭಾಳ ಏನು ವ್ಯತ್ಯಾಸ ಆಗೋದಿಲ್ಲ ರೀ. ಒಂದು 10% ಏನಾರ ಕಮ್ಮಿ ಆಗ್ಬೋದು ಅಷ್ಟೇ ರೀ. ಹೌದಾ? ಭಾಳ ಅದಕ್ಕೆ ಇದಕ್ಕೆ ಭಾಳ ಕಮ್ಮಿ ಆಕೈತೆ ನಾ ಹೇಳೋದಿಲ್ಲ ರೀ. ಇದ್ರೊಳಗಿನ ಪ್ರಾಡಕ್ಟ್ಗಳು ನಾವು ಜಾಸ್ತಿ ಯೂಸ್ ಮಾಡ್ಕೊಂಡ್ರೆ ಜಾಸ್ತಿ ಫಲವತ್ತತೆ ಸಿಗ್ತೈತೆ ರೀ. ಅದು ಜಾಸ್ತಿ ರೊಕ್ಕ ಹಾಕಿ ಅದನ್ನ ಯೂಸ್ ಮಾಡ್ಕೊಂಡ್ರೆ ನೆಲದ ಫಲವತ್ತತೆ ಹಾಳಾಕೈತಿ. ಹೌದು. ಇದನ್ನೇನೋ ಹೆಚ್ಚಿಗೆ ಹಾಕೊಂಡ್ರೆ ಚಲೋ ಐತಿ ಭೂಮಿಗೆ. ಕೆಡಕನಕ ಏನೂ ಇಲ್ಲ ರೀ. ಬೇರೆ ಇಲ್ಲಿ ನಿಮ್ಮ ಊರಲ್ಲಿ ಭಾಳಷ್ಟು ಪ್ಲಾಟ್ಗಳವ. ಎಷ್ಟು ಜನ ಯೂಸ್ ಮಾಡ್ತಾರೆ ನಮ್ಮ ಗ್ರೀನ್ ಪ್ಯಾಂಟ್ ಪ್ರಾಡಕ್ಟ್? ಗಚ್ ಹಂಗೆ ಮಾಡೋರು ಅನ್ನೋಕ ಈಗ ನಾವು 3 ಮಂದಿ ಇದೀವಿ ರೀ. ಓಕೆ. ಗಚ್ ಮಾಡೋರು. ಹಾಂ ರೀ. ಪೂರ್ತಿಯಾಗಿ ನೆಲಕ್ಕೆ ಗ್ರೀನ್ ಪ್ಯಾಂಟೇ ಉಪಯೋಗಿಸೋದು? ನೆಲಕ್ಕೆ ರೀ. ಹಾಂ. ಮ್ಯಾಗ ಯೂಸ್ ಮಾಡ್ಕೊಳ್ಳೋ ತುಸು ಪ್ರಾಡಕ್ಟ್ಗಳು ಅದಾವ್ರಿ ಮ್ಯಾಗ ಯೂಸ್ ಮಾಡ್ಕೊಳಕ್ಕೆ. ಹೌದು. ಭೂಮಿಗೆ ಹಾಕಕ್ಕೆ ಏನೈತಿ ಗಚ್ ಹಂಗೆ ಇವ ಪ್ರಾಡಕ್ಟ್ಗಳು ಅದಾವ್ರಿ, ಬೇರೆ ಅವು ಯೂಸ್ ಮಾಡಂಗಿಲ್ಲ ರೀ. ಓಕೆ ಓಕೆ ಸರ್. ಸರ್, ಬೇರೆ ರೈತರಿಗೆ ನೀವು ಉಪಯೋಗಿಸ್ಬೋದ್ರೆ? ಬೇರೆ ರೈತರಿಂದ ಉಪಯೋಗಿಸ್ಕೊಳ್ಳೋದ್ರಿಂದ ಅವ್ರಿಗೆ ಹೆಚ್ಚು ಅನುಕೂಲ ಐತಿ ರೀ ನಮ್ಗಿಂತ. ಹಾಂ ಸರ್. ಯಾಕಂದ್ರೆ ಇವಾಗ ಏನೈತಿ, ದ್ರಾಕ್ಷಿ ಐತ್ರಿ. ಹಾಂ. ದ್ರಾಕ್ಷಿ ಐತಿ. ದ್ರಾಕ್ಷಿ ನೀವು ಯಾವ್ದಾರು ಕೆಮಿಕಲ್ ಹೊಡೆದು ನಿಮ್ಮ ದ್ರಾಕ್ಷಿ ಹೋದ್ರು ಭೂಮಿಗೆ ಚಲೋ ಅಂದಾಗಿ ಭೂಮಿ ತಾಕತ್ತು ಇಟ್ಕೊಂಡ್ವಿ ಅಂದ್ರೆ ಮುಂದಿನ ಬೆಳಿಗ್ಗೆ ಅನುಕೂಲ ಆಕೈತಿ ರೀ. ದ್ರಾಕ್ಷಿ ಮುಂದೆ ಒಂದೊಂದು ಕಾಲಕ್ಕೆ ಹೋದ್ರು. ಮತ್ತು ಈಗ ನಾವು ನೆಲಕ್ಕೆ ಹೆಚ್ಚು ಕೆಮಿಕಲ್ ಹಾಕಿ ನೆಲನ ಬಾದ್ ಮಾಡಿ ಹೋಗಿದೀವಿ ಅಂದ್ರೆ ಮುಂದಿನ ಪೀಳಿಗೆಗೆ ಮುಂದಿನ ಬೆಳೆಗಳು ಬರಾಕನ ನೆಲ ಉಳಿಯಂಗಿಲ್ಲ ರೀ. ಹೌದೌದು. ಅದಕ್ಕೆ ಇದನ್ನ ಯೂಸ್ ಮಾಡ್ಕೊಂಡು ನೆಲಾರೇ ಶಕ್ತಿಯುತವಾಗಿ ಇಟ್ಕೊಂಡ್ವಿ ಅಂದ್ರೆ ಮುಂದಿನ ಕೈಯಾಗ ಹೊಲ ಕೊಡ್ಬೇಕು ಅನ್ನೋಕೆ ಭೂಮಿಯಾಗರೆ ತಾಕತ್ತು ಉಳಿತೈತಿ ಅಂತೇಳಿ ಅನ್ನೋ ಉದ್ದೇಶಕರೇ ಇದನ್ನು ಉಪಯೋಗ ಮಾಡ್ಕೋಬೇಕು. ಹೌದೌದು ಸರ್. ಸರ್, ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್ ತಮಗೆ. ಥ್ಯಾಂಕ್ ಯು. ಓಕೆ ಓಕೆ ಸರ್.